ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಚಾಲಕನ ನಿಯಂತ್ರಣ ತಪ್ಪಿ ಗುಂಡಿಗೆ ಬಿದ್ದ ಹೋಂಡಾ ಸಿಟಿ ಕಾರು. ಒಬ್ಬ ಯುವಕ ಸಾವು, ಮತ್ತೋರ್ವ ಯುವತಿ ಸೇರಿ 4 ಗಂಭೀರವಾಗಿ ಗಾಯ. ಸಾಲಗಾರರ ಒತ್ತಡ, ಅಣ್ಣ ಸತ್ತು ಹೋದ್ರೆ ಆಸ್ತಿ ತನ್ನದಾಗುತ್ತೆ ಅಂತ ದುರುದ್ದೇಶ ಪ್ಲಾನ್ ಮಾಡಿ ಅಣ್ಣನ ಮನೆಗೆ ಬೆಂಕಿ ಹಚ್ಚಲು ಹೋದ ತಮ್ಮನೇ ಬೆಂಕಿಗೆ ಆಹುತಿ. ಪ್ರತಿಭಟನಾ ನಿರತರ ಮೇಲೆ ಕೈ ಮುಖಂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದಬ್ಬಾಳಿಕೆ ಹಿನ್ನೆಲೆ ಕ್ರಮಕ್ಕೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳಿಂದ ಭಾರೀ ಪ್ರತಿಭಟನೆ. ತೈಲ ಸಂಪತ್ತನ್ನು ದೋಚುವ ದುರುದ್ದೇಶದಿಂದ ಟ್ರಂಪ್ ಹುನ್ನಾರ. ವೆನೆಜುವೆಲಾ ಅಧ್ಯಕ್ಷರ ಬಂಧನ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಸಿಪಿಐಎಂ ಪ್ರತಿಭಟನೆ. ಗೋಮಾಳ ಜಮೀನಿನಲ್ಲಿ ಕೆಲ ಪ್ರಭಾವಿಗಳಿಂದ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ, ಯಾವುದೇ ಕಾರಣಕ್ಕೂ ಅನುಮತಿ ನೀಡಬಾರದೆಂದು ಕೋಟರ್ಲಹಳ್ಳಿ ಸುತ್ತಮುತ್ತಲ ಗ್ರಾಮಸ್ಥರಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ಚಾಲಕನ ನಿಯಂತ್ರಣ ತಪ್ಪಿದ ಹೋಂಡಾ ಸಿಟಿ ಕಾರು ನೇರವಾಗಿ ರಸ್ತೆ ಪಕ್ಕದ ಗುಂಡಿಗೆ ಬಿದ್ದ ಪರಿಣಾಮ ಕಾರಿನಲ್ಲಿದ್ದ ಒಬ್ಬ ಯುವಕ ಸಾವನ್ನಪ್ಪಿದ್ದು, ಮತ್ತೋರ್ವ ಯುವತಿ ಸೇರಿ 4 ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೆದಿದೆ. ಬೆಳಗಿನ ಜಾವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಪ್ಪಲಿ ಗ್ರಾಮದ ಬಳಿ ಘಟನೆ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಕಾರು ರಸ್ತೆ ಬದಿಯ ಗುಂಡಿಗೆ ಬಿದ್ದು ಓರ್ವ ಸ್ಥಳದಲ್ಲೇ ಮೃತಪಟ್ಟು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತನನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ 25 ವರ್ಷದ ಕುಶಾಲ್ ಎಂದು ಗುರುತಿಸಲಾಗಿದೆ. ಗಾಯಗೊಂಡ 4 ಗಂಭೀರ ಸ್ಥಿತಿಯಲ್ಲಿದ್ದು ಅವರನ್ನು ತಕ್ಷಣವೇ ಕೋಲಾರದ ಖಾಸಗಿ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಚಿಂತಾಮಣಿಯಿಂದ ಲಕ್ಷ್ಮೀಪುರ ಕ್ರಾಸ್ ಬಳಿ ಇರುವ ರೆಸ್ಟೋರೆಂಟ್ಗೆ ತೆರಳಿ ವಾಪಸ್ಸಾಗುವ ವೇಳೆಯಲ್ಲೇ ಈ ದುರಂತ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಚಾಲಕನ ನಿಯಂತ್ರಣ ತಪ್ಪಿರುವುದೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಈ ಅಪಘಾತಕ್ಕೆ ಸಂಬಂಧಿಸಿದಂತೆ ಗೋನಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. 1 ಎಕರೆ ಆಸ್ತಿಗಾಗಿ ಅಣ್ಣನ ಮನೆಗೆ ಬೆಂಕಿ ಹಚ್ಚಲು ಹೋದ ತಮ್ಮನೇ ಬೆಂಕಿಯಲ್ಲಿ ಸುಟ್ಟು ಹೋಗಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿ ಸಂಭವಿಸಿದೆ. ಹೊಸಕೋಟೆ ತಾಲೂಕಿನ ಗೋವಿಂದಪುರ ಗ್ರಾಮದಲ್ಲಿ ತಮ್ಮನೇ ಅಣ್ಣನ ಮನೆಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ ಘಟನೆ ಬೆಳಕಿಗೆ ಬಂದಿದೆ. ಸಾಲಗಾರರ ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ ತಮ್ಮ ಮುನಿರಾಜು ಗೋವಿಂದಪುರದಲ್ಲಿರುವ 1 ಎಕರೆ ಜಮೀನನ್ನು ಬೇರೆಯವರಿಗೆ ಮಾರಾಟಕ್ಕೆ ಅಗ್ರಿಮೆಂಟ್ ಹಾಕಿದ್ದ. ಆಸ್ತಿ ರಿಜಿಸ್ಟರ್ ಮಾಡಲು ಅಣ್ಣ ರಾಮಕೃಷ್ಣ ಅವರನ್ನು ಕರೆಸಿದ್ರು. ಆಸ್ತಿ ಮಾರಲ್ಲ ಅಂತ ಅಣ್ಣನಿಂದ ಸ್ಪಷ್ಟ ಉತ್ತರ ಸಿಕ್ಕಿದೆ. ಹೀಗಾಗಿ ಅಣ್ಣ ಸತ್ತು ಹೋದ್ರೆ ಆಸ್ತಿ ನಮ್ಮದಾಗುತ್ತೆ ಅಂತ ದುರುದ್ದೇಶ ಪ್ಲಾನ್ ಮಾಡಿಕೊಂಡಿದ್ದ ತಮ್ಮ ಮುನಿರಾಜು ಬುಧವಾರ ಮುಂಜಾನೆ ಅಣ್ಣನ ಮನೆಗೆ ಬಂದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದ. ಆದ್ರೆ ಪೆಟ್ರೋಲ್ ಕೈಗೆ ಹೊತ್ತಿಕೊಂಡ ಕಾರಣ ತಮ್ಮ ಮುನಿರಾಜುವಿನ ಮುಖ ಹಾಗೂ ತಲೆ ಭಾಗ ಸೇರಿ ಸುಮಾರು 25% ಸುಟ್ಟ ಗಾಯಗಳಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಸಂಬಂಧ ತಿರುಮಲ ಶೆಟ್ಟಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಘಟನೆ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ಮುಂದುವರೆಸಿದ್ದಾರೆ. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಪ್ರತಿಭಟನಾ ನಿರತರ ಮೇಲೆ ಕೈ ಮುಖಂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದಬ್ಬಾಳಿಕೆ ಹಿನ್ನೆಲೆಯಲ್ಲಿ ಉದ್ರಿಕ್ತ ವಾತಾವರಣ ನಿರ್ಮಾಣವಾಗಿತ್ತು. ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳು ಶ್ರೀನಿವಾಸಪುರದಲ್ಲಿ ತೀವ್ರ ಪ್ರತಿಭಟನೆ ನಡೆಸಿದ್ದು ಪೊಲೀಸ್ ಇಲಾಖೆ ಪ್ರಕರಣ ದಾಖಲಿಸುವ ಭರವಸೆ ಕೊಟ್ಟಿದೆ. ಶ್ರೀ
ಶ್ರೀನಿವಾಸಪುರದಲ್ಲಿ ಕೈ ಮುಖಂಡನೊಬ್ಬ ಪ್ರತಿಭಟನಾ ನಿರತರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದಬ್ಬಾಳಿಸಿದ ಆರೋಪದ ಹಿನ್ನೆಲೆ ಪ್ರಗತಿಪರ ಸಂಘಟನೆಗಳು ತೀವ್ರ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ ಪ್ರತಿಭಟನಾಕಾರರಿಗೆ ಪೊಲೀಸ್ ಇಲಾಖೆ ಪ್ರಕರಣ ದಾಖಲಿಸುವ ಭರವಸೆ ನೀಡಿದೆ. ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆಯಲ್ಲಿ ಕಳೆದ 3 ರಿಂದ 4 ವರ್ಷಗಳಿಂದ ಅಧಿಕೃತವಾಗಿ ಅವರೆಕಾಯಿ ವಹಿವಾಟು ನಡೆಯುತ್ತಿದ್ದು, ಈ ಸಂಬಂಧ ಹಲವು ಬಾರಿ ಪ್ರಗತಿಪರ ಸಂಘಟನೆಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನಲಾಗಿದೆ. ಇದರಿಂದ ಬೇಸತ್ತ ಸಂಘಟನೆಗಳು ಶ್ರೀನಿವಾಸಪುರ ಪೊಲೀಸರಿಂದ ಅನುಮತಿ ಪಡೆದು ಎಂಜಿ ರಸ್ತೆಯಲ್ಲೇ ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ಪರಿಸ್ಥಿತಿ ನಿಯಂತ್ರಿಸಲು ಮುಂದಾದ ಕೈ ಮುಖಂಡ ಬಿಎಂ ಪ್ರಕಾಶ್ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲೇ ಪ್ರತಿಭಟನಾ ನಿರತರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಘಟನೆಗೆ ಕೋಪಗೊಂಡ ಪ್ರತಿಭಟನಾಕಾರರು ಇನ್ನಷ್ಟು ತೀವ್ರವಾಗಿ ಪ್ರತಿಭಟನೆ ನಡೆಸಿ ಕೈ ಮುಖಂಡನ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಅಲ್ಲದೆ ಅಧಿಕೃತವಾಗಿ ನಡೆಯುತ್ತಿರುವ ಅವರೆಕಾಯಿ ವಹಿವಾಟನ್ನು ಕೂಡಲೇ ಕೃಷಿ ಮಾರುಕಟ್ಟೆಗೆ ಸ್ಥಳಾಂತರಿಸಬೇಕು ಎಂದು ಆಗ್ರಹಿಸಿ ಘೋಷಣೆ ಕೂಗಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ಪ್ರಕರಣ ದಾಖಲಿಸುವ ಭರವಸೆ ನೀಡಿದ್ದು, ಮುಂದಿನ ಕ್ರಮದ ಬಗ್ಗೆ ನಿರೀಕ್ಷೆ ವ್ಯಕ್ತವಾಗಿದೆ. ನಂದೀಶ್, ಈ ನ್ಯೂಸ್ ಟಿವಿ, ಶ್ರೀನಿವಾಸಪುರ. ಕೇಳಿ ಸರ್, ನಾವು ಪಬ್ಲಿಕ್ ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅಭಯ ಆಸ್ಪತ್ರೆ ಇವರ ವತಿಯಿಂದ ಹೊಸ ವರ್ಷದ ಶುಭಾಶಯಗಳು. ದೀರ್ಘಕಾಲದ ಮಧುಮೇಹ ಹೊಂದಿರುವವರಲ್ಲಿ ಕಂಡುಬರುವ ನ್ಯೂರೋಪತಿ ಮತ್ತು ಡಯಾಬಿಟಿಕ್ ರೆಟಿನೋಪತಿ ಬಗ್ಗೆ ಉಚಿತ ತಪಾಸಣಾ ಶಿಬಿರವನ್ನು 10/1/2026 ಶನಿವಾರ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ತಜ್ಞ ವೈದ್ಯರಿಂದ ತಪಾಸಣೆ ಶಿಬಿರವನ್ನು ಅಭಯ ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಲು ಮನವಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ವೆನೆಜುವೆಲಾದ ಅಪಾರ ತೈಲ ಸಂಪತ್ತನ್ನ ದೋಚುವ ದುರುದ್ದೇಶದಿಂದ ಅಮೆರಿಕವು ಅಧ್ಯಕ್ಷ ಟ್ರಂಪ್ ವೆನೆಜುವೆಲಾದ ನಿಕೋಲಸ್ ಮಡುರಾ ಅವರನ್ನು ಪದಚ್ಯುತಗೊಳಿಸುವ ಮಿಲಿಟರಿ ಕಾರ್ಯಾಚರಣೆಗೆ ಮುಂದಾಗಿದೆ. ಒಂದು ಸಾರ್ವಭೌಮ, ಸ್ವತಂತ್ರ ಹಾಗೂ ಚುನಾಯಿತ ಪ್ರಜಾಪ್ರಭುತ್ವ ರಾಷ್ಟ್ರದ ಅಧ್ಯಕ್ಷರ ಮೇಲೆ ಮತ್ತೊಂದು ದೇಶ ಮಿಲಿಟರಿ ಆಕ್ರಮಣ ನಡೆಸಿರುವುದು ಇತಿಹಾಸದಲ್ಲೇ ಕಾಣದ ದೌರ್ಜನ್ಯವಾಗಿದೆ ಎಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಮುನಿವೆಂಕಟಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ವೆನೆಜುವೆಲಾ
ಮೇಲೆ ದಾಳಿ ಮಾಡಿರೋ ವೆನಿಜುವೆಲಾ ಮೇಲೆ ಅಮೆರಿಕ ಏಕಪಕ್ಷೀಯ ಮಿಲಿಟರಿ ಆಕ್ರಮಣ ನಡೆಸಿ ಅಧ್ಯಕ್ಷ ನಿಕೋಲಸ್ ಮಡೋರೋ ಅವರ ಪತ್ನಿ ಅವರನ್ನ ಬಂಧಿಸಿರುವುದನ್ನು ಖಂಡಿಸಿ ಸಿಪಿಐ ಪಕ್ಷದ ವತಿಯಿಂದ ರೈತ ಹಾಗೂ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಗುರುವಾರ ನಡೆದ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಪಿಐ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಮುನಿ ವೆಂಕಟಪ್ಪ ಮಾತನಾಡಿ, ವೆನಿಜುವೆಲಾದ ಅಪಾರ ತೈಲ ಸಂಪತ್ತನ್ನು ದೋಚುವ ದುರುದ್ದೇಶದಿಂದ ಅಮೆರಿಕವು ಅಧ್ಯಕ್ಷ ನಿಕೋಲಸ್ ಮಡೋರೋ ಅವರನ್ನ ಪದಚ್ಯುತಿಗೊಳಿಸುವ ಮಿಲಿಟರಿ ಕಾರ್ಯಾಚರಣೆಗೆ ಮುಂದಾಗಿದೆ. ಒಂದು ಸಾರ್ವಭೌಮ, ಸ್ವಾತಂತ್ರ್ಯ ಹಾಗೂ ಚುನಾಯಿತ ಪ್ರಜಾಪ್ರಭುತ್ವ ರಾಷ್ಟ್ರದ ಅಧ್ಯಕ್ಷರ ಮೇಲೆ ಮತ್ತೊಂದು ದೇಶ ಮಿಲಿಟರಿ ಆಕ್ರಮಣ ನಡೆಸಿರುವುದು ಇತಿಹಾಸದಲ್ಲೇ ಕಾಣದ ದೌರ್ಜನ್ಯವಾಗಿದೆ. ವೆನಿಜುವೆಲಾ ಮೇಲೆ ನಡೆದಿರುವ ದಾಳಿ ಕೇವಲ ಆ ದೇಶದ ಮೇಲಷ್ಟೇ ಅಲ್ಲ, ಭಾರತ ಸೇರಿದಂತೆ ಇಡೀ ಜಗತ್ತಿನ ಎಲ್ಲಾ ಸಾರ್ವಭೌಮ ರಾಷ್ಟ್ರಗಳ ಮೇಲಿನ ಆಕ್ರಮಣವಾಗಿದೆ ಎಂದು ಅಭಿಪ್ರಾಯಪಟ್ಟ ಅವರು ಕೂಡಲೇ ವೆನಿಜುವೆಲಾ ಅಧ್ಯಕ್ಷರನ್ನ ಬಿಡುಗಡೆ ಮಾಡುವಂತೆ ಭಾರತ ಸರ್ಕಾರ ಅಮೆರಿಕವನ್ನ ಒತ್ತಾಯಿಸಬೇಕು ಎಂದು ಆಗ್ರಹಿಸಿದರು. ಅಂತಾರಾಷ್ಟ್ರೀಯ ಕಾನೂನಲ್ಲೇ ಸ್ಪಷ್ಟವಾಗಿದೆ, ಒಂದು ದೇಶ ಏಕಾಏಕಿ ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡ್ತಕ್ಕಂಥದ್ದು ತಪ್ಪು ಅಂತ. ಆದರೆ ಇವತ್ತು ಅಮೆರಿಕದ ಟ್ರಂಪ್ ಅವರ ಬಟ್ಟಂಗಿಗಳಾಗಿ ಯಾರು ಇಲ್ಲದೆ ಇದ್ರೆ ಅವ್ರ ಮೇಲೆ ದಾಳಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಅಮೆರಿಕ ಆರ್ಥಿಕವಾಗಿ ಸಂಪೂರ್ಣ ಹದಗೆಟ್ಟಿದೆ. ಆ ಆರ್ಥಿಕ ಪರಿಸ್ಥಿತಿಯನ್ನು ಸುಗಮ ಮಾಡ್ಕೋಬೇಕು ಅಂದ್ರೆ ಕೇವಲ ವೆನಿಜುವೆಲಾ ಮೇಲಿರ್ತಕ್ಕಂಥ ತೈಲ ನಿಕ್ಷೇಪಗಳನ್ನು ವಶ ಮಾಡಿಕೊಳ್ಳಿಕ್ಕೆ ಇವತ್ತು ಈ ಕೆಲಸವನ್ನು ಮಾಡಿದೆ. ಅದು ಹೇಳ್ತಕ್ಕಂಥ ಮಾತೇನು, ಇವತ್ತು ಡ್ರಗ್ಸ್ ಮಾಫಿಯಾ ಜಾಸ್ತಿ ಇದೆ ವೆನಿಜುವೆಲಾ ಅಂತ. ಆ ಡ್ರಗ್ಸ್ ಮಾಫಿಯಾ ಜಾಸ್ತಿ ಇದೆ ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ವಿಷಯ ತಂದು ವಿಶ್ವಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಅದರ ಮೇಲೆ ಕ್ರಮ ಜರುಗಿಸಬೇಕು. ಅದನ್ನು ಬಿಟ್ಟು ಏಕಾಏಕಿ ರಾತ್ರಿ ಅವರು ಮಲಗಿದ್ರೆ ಆ ದೇಶದ ಮೇಲೆ ಬಾಂಬುಗಳಾಕಿ ಬೆಡ್ರೂಮ್ ಅಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಅವರ ಹೆಂಡತಿಯನ್ನು ಕಿಡ್ನಾಪ್ ಮಾಡೋದಿದೆಯಲ್ಲ, ಇದು ಅಮಾನವೀಯ ಕೃತ್ಯ. ಇದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಜಿ ಸಿದ್ದಗಂಗಪ್ಪ ಮಾತನಾಡಿದರು. ಜಿಲ್ಲಾ ಸಮಿತಿ ಸದಸ್ಯರಾದ ಬಿಎನ್ ಮುನಿಕೃಷ್ಣಪ್ಪ, ಎಂಎನ್ ರಘುರಾಮರೆಡ್ಡಿ, ರೈತ ಸಂಘದ ಮುಖಂಡರಾದ ಡಿಟಿ ಮುನಿಸ್ವಾಮಿ, ಕಾರ್ಮಿಕ ಮುಖಂಡ ಜಿ ಮುಸ್ತಫಾ, ಕನ್ನಡಪರ ಸಂಘಟನೆಗಳ ಮುಖಂಡರಾದ ರವಿಕುಮಾರ್, ವಿಜಯಕುಮಾರ್ ಇನ್ನಿತರರು ಭಾಗವಹಿಸಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರ. ಗೋಮಾಳ ಜಮೀನಿನಲ್ಲಿ ಕೆಲ ಪ್ರಭಾವಿಗಳು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸಲು ಪ್ರಯತ್ನಿಸುತ್ತಿದ್ದು, ಯಾವುದೇ ಕಾರಣಕ್ಕೂ ಗೋಮಾಳ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಲು ಅನುಮತಿ ನೀಡಬಾರದೆಂದು ಪೋಟಾರ್ಲಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಬೇಕವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ನ್ಯಾಯ ಸಿಗುವವರೆಗೂ. ಚಿಂತಾಮಣಿ ತಾಲೂಕು ಕೋರ್ಲಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೋಟಾರ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 25ರಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಲು ಕೆಲವು ಪ್ರಭಾವಿ ನಾಯಕರು ಪ್ರಯತ್ನಿಸುತ್ತಿದ್ದು, ಅವರಿಗೆ ಯಾವುದೇ ಕಾರಣಕ್ಕೂ ಕಲ್ಲು ಗಣಿಗಾರಿಕೆ ಮಾಡಲು ಅವಕಾಶ ನೀಡಬಾರದೆಂದು ಪೋಟಾರ್ಲಹಳ್ಳಿ, ಯರಮರೆಡ್ಡಿಹಳ್ಳಿ, ಪೋಲನಾಯಕನಹಳ್ಳಿ, ಚಂಗವಾರಹಳ್ಳಿ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಒತ್ತಾಯಿಸಿದರು. ಒಂದು ವೇಳೆ ರೈತರ ಜಮೀನುಗಳಿಗೆ ಹೊಂದಿಕೊಂಡಿರುವ ಜಾಗದಲ್ಲಿ ಕಲ್ಲು ಗಣಿಗಾರಿಕೆಗೆ ಆರಂಭಿಸಲು ಅನುಮತಿ ನೀಡಿದ್ರೆ ರೈತರು ಸರಣಿಯಾಗಿ ತಾಲೂಕು ಕಚೇರಿಯ ಮುಂದೆ ವಿಷ ಕುಡಿದು ಸಾಯುತ್ತೇವೆ. ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಕಲ್ಲು ಗಣಿಗಾರಿಕೆ ಆರಂಭಿಸಲು ಬಿಡುವುದಿಲ್ಲ ಎಂದು ರೈತರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಬೇಕವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ನ್ಯಾಯ ಸಿಗುವವರೆಗೂ ಹೋರಾಟ. ಗಣಿಗಾರಿಕೆ ನಿಲ್ಲಿಸಲೇಬೇಕು, ಉದ್ದೇಶಿತ ಗಣಿಗಾರಿಕೆ ಸ್ಥಳದಿಂದ ಕೇವಲ 300 ಮೀಟರ್ ದೂರದಲ್ಲಿ ಗ್ರಾಮಗಳು, ಶಾಲೆಗಳು ಹಾಗೂ ದೇಗುಲವಿದ್ದು, ಈ ಪ್ರದೇಶದಲ್ಲಿ ನೂರಾರು ಕೃಷ್ಣ ಮೃಗಗಳು, ನವಿಲುಗಳು ಸೇರಿದಂತೆ ಇತರೆ ಪ್ರಾಣಿಗಳು ವಾಸವಾಗಿದೆ. ಈ ಸ್ಥಳಕ್ಕೆ ಹೊಂದಿಕೊಂಡಂತೆ ನೂರಾರು ರೈತರ ಜಮೀನು, ತೋಟಗಳಿದ್ದು, ಗಣಿಗಾರಿಕೆಯಿಂದ ಬರುವ ಧೂಳಿನಿಂದ ಬೆಳೆಗಳು ಹಾಳಾಗುವುದಲ್ಲದೆ ರೈತರ ಆರೋಗ್ಯದಲ್ಲಿಯೂ ಕೂಡ ಏರುಪೇರುಗಳಾಗಿವೆ. ಇನ್ನು ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಕೊಳವೆ ಬಾವಿ ಕೊರೆಸಿ ತೆಂಗಿನ ಸಸಿಗಳನ್ನು ನೆಟ್ಟಿದ್ದೇವೆ. ಇದರಿಂದ ನಮ್ಮ ಬದುಕು ಭವಿಷ್ಯದಲ್ಲಿ ಚೆನ್ನಾಗಿರುತ್ತದೆ ಎಂದು ಭಾವಿಸಿದ್ದೇವೆ. ಈಗ ಈ ಜಾಗದಲ್ಲಿ ಕಲ್ಲು ಗಣಿಗಾರಿಕೆ ಆರಂಭಿಸಲು ಅವಕಾಶ ನೀಡಿದ್ರೆ ನಮ್ಮೆಲ್ಲರ ಬದುಕು ಬೀದಿಗೆ ಬರುತ್ತದೆ ಎಂದು ತಮ್ಮ ಅಳಲನ್ನು ರೈತರು ತೋಡಿಕೊಂಡಿದ್ದಾರೆ. ಇಲ್ಲಿ ನಡೆದಿರ್ತಕ್ಕಂಥ ಮಾಧ್ಯಮ ಮಿತ್ರರೇ ಹಾಗೂ ಹಿರಿಯರೇ, ಸುತ್ತಮುತ್ತ ಗ್ರಾಮಸ್ಥರ ದೊಡ್ಡವರು ಹಿರಿಯರು ಎಲ್ಲ ಸೇರಿದ್ದೀರಾ. ಈ ಒಂದು ಪ್ರಾಂತ್ಯ ಏನಿದೆ ಅಂದರೆ ಇದು ಬೂದುಗುಟ್ಟ ಅಂತ ಹೆಸರು ಬೆಟ್ಟಕ್ಕೆ. ಈ ಬೆಟ್ಟ ಸುತ್ತಮುತ್ತಲು 4-5 ಊರುಗಳಿದ್ದಾವೆ.
ಕೊಟ್ಟಾರ್ಲಹಳ್ಳಿ ಮತ್ತು ಯರಮರೆಡ್ಡಿಹಳ್ಳಿ, ಪೋಲ್ನಾಯಕನಹಳ್ಳಿ, ಚಂಗವಾರಹಳ್ಳಿ, ಶಿವಲಗುಟ್ಟ ಮತ್ತು ದೊಡ್ಡಗುಟ್ಟಲ್ಲಿ ವೇಮಗಲ್ ಅಂತ ಇದೆ. ಈ ಮಧ್ಯದಲ್ಲಿರುವಂಥ ಬೆಟ್ಟದಲ್ಲಿ ಅಕ್ರಮವಾಗಿ ಕಲ್ಲುಗಾಣಿಕೆಯನ್ನು ಮಾಡೋಂಥ ಕೆಲಸವನ್ನು ಜನಪ್ರತಿನಿಧಿಗಳಿಗೂ ಗೊತ್ತಾಗದೆ ಮಾಡ್ತಾ ಇದ್ದಾರೆ, ಖಾಸಗಿ ವ್ಯಕ್ತಿಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಮೇಸ್ತ್ರಿ ವೆಂಕಟರಮಣಪ್ಪ, ಗಂಗರಾಜು, ವಕೀಲ ಕೃಷ್ಣರೆಡ್ಡಿ, ಬೈರಾರೆಡ್ಡಿ, ವೆಂಕಟರಮಣಪ್ಪ, ಶ್ರೀನಿವಾಸ, ರಘುನಾಥ ರೆಡ್ಡಿ, ಪೋಲನಾಯಕನಹಳ್ಳಿ ನರಸಿಂಹಪ್ಪ, ಚೌಡರೆಡ್ಡಿ, ಆಂಜನಪ್ಪ, ಸೀಗಲಗುಟ್ಟ ಆಂಜನೇಯ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಅಣ್ಣ ತಂಗಿ ಸಂಬಂಧವು ಪ್ರೀತಿ, ರಕ್ಷಣೆ, ಗೌರವ ಮತ್ತು ನಂಬಿಕೆಯ ಆಧಾರದ ಮೇಲೆ ನಿಲ್ಲುವ ಒಂದು ಪವಿತ್ರ ಮತ್ತು ಅನೋನ್ಯ ಬಾಂಧವ್ಯವಾಗಿದ್ದು, ಇದು ತಂದೆ ತಾಯಿಯ ಸಂಬಂಧದಷ್ಟೇ ಆಳವಾಗಿರುತ್ತದೆ. ಅಣ್ಣ ತಂಗಿಯನ್ನ ರಕ್ಷಿಸುತ್ತಾನೆ ಮತ್ತು ತಂಗಿ ಅಣ್ಣನಿಗೆ ಬೆಂಬಲವಾಗಿ ನಿಲ್ಲುತ್ತಾಳೆ. ಹೀಗಿರುವಾಗ ಚಿಕ್ಕಬಳ್ಳಾಪುರದಲ್ಲಿ ಅಣ್ಣ ತಂಗಿ ನಡುವೆ ಪ್ರೀತಿ ಚಿಗುರಿದ್ದು ಅದು ಲಿವಿಂಗ್ ರಿಲೇಶನ್ಶಿಪ್ ಹಂತಕ್ಕೂ ಹೋಗಿದೆ. ಆದರೆ ಇದೀಗ ದುರಂತವೇ ನಡೆದು ಹೋಗಿದೆ. ಇಬ್ಬರು ಪರಸ್ಪರ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು. ಆತನಿಗೆ 30 ವರ್ಷ, ಆಕೆಗೆ 21 ವರ್ಷ. ಅವರಿಬ್ಬರು ಅಣ್ಣ ತಂಗಿಯ ಪವಿತ್ರ ಸಂಬಂಧಕ್ಕೆ ವಿರುದ್ಧವಾಗಿ ಪರಸ್ಪರ ಪ್ರೀತಿಸಿ ಅಕ್ರಮ ಸಂಬಂಧ ಹೊಂದಿದ್ದು ಸಾಲದಕ್ಕೆ ಈ ಜೋಡಿ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ರು. ಆದರೆ ಇದೀಗ ಆಕೆ ಏಕಾಏಕಿ ಶವವಾಗಿ ಪತ್ತೆಯಾಗಿದ್ದಾಳೆ. ಹೌದು, 21 ವರ್ಷದ ಯುವತಿ ರಾಮಲಕ್ಷ್ಮಿಯ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದಲ್ಲಿ ನಡೆದಿದ್ದು, ಈ ಸಾವಿನ ಸುತ್ತ ಹಲವು ಅನುಮಾನಗಳು ಹುಟ್ಟುಕೊಂಡಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ರಾಮಕೃಷ್ಣಪುರದ ನಿವಾಸಿಗಳಾದ ರಾಮಲಕ್ಷ್ಮಿ ಹಾಗೂ ಕೃಷ್ಣ ಸಂಬಂಧದಲ್ಲಿ ಅಣ್ಣ ತಂಗಿ. ಆದರೆ ಅಣ್ಣ ತಂಗಿಯ ಪ್ರೀತಿ ಲಿವಿಂಗ್ ರಿಲೇಶನ್ಶಿಪ್ಗೆ ತಿರುಗಿದ್ದು, ಇಬ್ಬರು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದಲ್ಲಿ ಮನೆ ಮಾಡಿಕೊಂಡು ವಾಸವಿದ್ದರು. ಆದರೆ ಇಂದು ರಾಮಲಕ್ಷ್ಮಿ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ರೀತಿಯಲ್ಲಿ ಶವ ಪತ್ತೆಯಾಗಿದೆ. ರಾಮಲಕ್ಷ್ಮಿ ಹಾಗೂ ಕೃಷ್ಣ ಕಳೆದ 3 ವರ್ಷಗಳಿಂದ ಪ್ರೀತಿ ಪ್ರೇಮ ಅಂತ ಅನೈತಿಕ ಸಂಬಂಧ ಹೊಂದಿದ್ರು. ಇದರಿಂದ 2 ಕುಟುಂಬಗಳ ಬಂಧು ಬಳಗ ಇಬ್ಬರಿಗೂ ಬೈದು ಬುದ್ಧಿವಾದ ಹೇಳಿದ್ರು. ಕೊನೆಗೆ ರಾಮಕೃಷ್ಣಪುರದಲ್ಲಿ 1 ಕುಟುಂಬ, ಜಿಲ್ಲೆಯ ಬಾಗೇಪಲ್ಲಿ ಪಟ್ಟಣದಲ್ಲಿ 1 ಕುಟುಂಬವಾಗಿ ಪ್ರತ್ಯೇಕವಾಗಿ ನೆಲೆಸಿದ್ರು. ಮತ್ತೊಂದೆಡೆ ಕೃಷ್ಣನಿಗೆ ಬೇರೆ ಹುಡುಗಿಯೊಬ್ಬಳ ಜೊತೆ ಮದುವೆಯನ್ನೂ ಮಾಡಿದ್ರು. ಆದರೂ ಕೃಷ್ಣ ತನ್ನ ತಂಗಿ ರಾಮಲಕ್ಷ್ಮಿಯನ್ನ ಬಿಟ್ಟಿರಲಿಲ್ಲ. ಆಕೆಯ ತಲೆ ಕೆಡಿಸಿ ಪ್ರತ್ಯೇಕ ಮನೆ ಮಾಡಿ ಕಳ್ಳ ಸಂಸಾರ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ. ಆದರೆ ಇದೀಗ ರಾಮಲಕ್ಷ್ಮಿ ಆತ್ಮಹತ್ಯೆಗೆ ಶರಣಾಗಿದ್ದು, ಸಾವಿಗೆ ಅಣ್ಣ ವರಸೆಯ ಕೃಷ್ಣನೇ ಕಾರಣ ಎಂದು ಮೃತಳ ಅಕ್ಕ ಆಕ್ರೋಶ ವ್ಯಕ್ತಪಡಿಸಿದ್ದಾಳೆ. ಒಟ್ಟಿನಲ್ಲಿ ಅಣ್ಣ ತಂಗಿಯ ಸಂಬಂಧ ಜನುಮ ಜನುಮದ ಅನುಬಂಧ ಎನ್ನುವ ಪವಿತ್ರತೆಗೆ ಧಕ್ಕೆ ತಂದಿದ್ದು, ತಂಗಿ ಸಾವಿನ ಮನೆ ಸೇರಿದ್ರೆ ಅಣ್ಣ ಭಯದಿಂದ ನಾಪತ್ತೆಯಾಗಿದ್ದಾನೆ. ಈ ಬಗ್ಗೆ ಪೆರೇಸಂದ್ರ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ವಿಧಾನಸಭಾ ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡರು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಮೇಲೆ ಇದೇ ಮೊದಲ ಬಾರಿಗೆ ಚಿಂತಾಮಣಿಯ ಮಾಜಿ ಶಾಸಕರು ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು ಜೆಕೆ ಕೃಷ್ಣಾರೆಡ್ಡಿರವರು ಮನೆಗೆ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿದರು. ಕೆಪಿ ಬಚ್ಚೇಗೌಡರಿಗೆ ಹುಷಾರಿಲ್ಲದೆ ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ಕಾರಣ ಜೆಡಿಎಸ್ ಮುಖಂಡರೊಟ್ಟಿಗೆ ಮನೆಗೆ ಭೇಟಿ ನೀಡಿ ಕುಶಲ ವಿಚಾರಣೆ ಮಾಡಿದರು. ಇಂದು ದಿಢೀರನೆ ಜೆಡಿಎಸ್ ಕಾರ್ಯಕರ್ತರ ದೊಡ್ಡ ಪಡೆ ಬಚ್ಚೇಗೌಡರ ಮನೆಗೆ ಭೇಟಿ ಕೊಟ್ಟದ್ದು ಕುತೂಹಲಕ್ಕೆ ಕಾರಣವಾಗಿತ್ತು. ಬಚ್ಚೇಗೌಡರು ಮತ್ತೆ ಮರಳಿ ಗೂಡಿಗೆ ತೆರಳುತ್ತಾರಾ ಅನ್ನೋ ಊಹಾಪೋಹವು ಹರಿದಾಡಿತು. ನನಗೆ ಬಹಳ ಮುಖ್ಯವಾಗಿ ಆರೋಗ್ಯ ವಿಚಾರಿಸುವಂಥದ್ದು, ರಾಜಕಾರಣ ಬೇರೆ, ವಿಶ್ವಾಸ ಬೇರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಮಾಜಿ ಅಧ್ಯಕ್ಷ ಕೆಬಿ ಬಚ್ಚೇಗೌಡರ ಮನೆಗೆ ಇಂದು ಜೆಡಿಎಸ್ ಮುಖಂಡರ ಇಡೀ ತಂಡವೇ ಭೇಟಿ ನೀಡಿತ್ತು. ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ, ಜೆಡಿಎಸ್ ಜಿಲ್ಲಾಧ್ಯಕ್ಷರು ಮುಕ್ತ ಮುನಿಯಪ್ಪ, ಗೌರಿಬಿದನೂರು ಮುಖಂಡ ನರಸಿಂಹಮೂರ್ತಿ ಸೇರಿದಂತೆ ಅನೇಕ ಮುಖಂಡರು ಬಚ್ಚೇಗೌಡರ ಮನೆಗೆ ಭೇಟಿ ನೀಡಿ ಕ್ಷೇಮ ಸಮಾಚಾರ ವಿಚಾರಿಸಿದರು. ಆನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಜೆಕೆ ಕೃಷ್ಣಾರೆಡ್ಡಿ, ಆರೋಗ್ಯ ಸಮಸ್ಯೆಯಾಗಿತ್ತು, ಆ ಮಾಹಿತಿ ನಮ್ಮ ಜಿಲ್ಲಾಧ್ಯಕ್ಷರಿಂದ ವಿಷಯ ಗೊತ್ತಾಗಿತ್ತು. ಅದಕ್ಕೆ ಆರೋಗ್ಯ ವಿಚಾರಣೆ ಮಾಡಲು ಬಂದಿದ್ದೆ. ಅವರಿಗೆ ಪಕ್ಷದಲ್ಲಿ ಸಿಗಬೇಕಾದ ಸ್ಥಾನಮಾನ ಎಲ್ಲೋ ಒಂದು ಕಡೆ ಸಿಕ್ಕಿರಲಿಲ್ಲ.
ಪಕ್ಷವು ಅವರ ಹಿರಿತನಕ್ಕೆ ಕೊಡಬೇಕಾದ ಗೌರವ ಕೊಡಲಿಲ್ಲವೇನೋ ಅನ್ನೋ ಬೇಸರದಿಂದ ಅವರು ಪಕ್ಷ ತೊರೆದಿದ್ದರು. ಆದರೂ ಅವರು ನಮ್ಮ ನಾಯಕರೇ ಅನ್ನೋ ಅಭಿಮಾನ ಇದೆ. ಈಗಲೂ ಅವರ ಹಿರಿತನಕ್ಕೆ ತಕ್ಕಂತಹ ಸೂಕ್ತ ಸ್ಥಾನ ಕೊಡುವ ಯೋಚನೆ ಮಾಡಿದ್ದೇವೆ ಎಂದು ಹಿಂಭಾಗದಿಂದ ಪಕ್ಷಕ್ಕೆ ಸ್ವಾಗತವನ್ನ ಕೋರಿದರು. ಈಗ ಭಾಳ ಮುಖ್ಯವಾಗಿ ನಾನು ಬಂದಿರತಕ್ಕಂಥದ್ದು ಆರೋಗ್ಯ ವಿಚಾರಿಸಬೇಕು ಅಂತ ಹೇಳಿ. ಈಗ ಕೆಲಸದ ಒತ್ತಡಗಳು, ರಾಜಕೀಯ ಅಂದರೆ ಹೊಸದಾಗಿ ಕೋರ್ ಕಮಿಟಿ ಅಧ್ಯಕ್ಷನಾದ ನಂತರ ಎಲ್ಲ ಘಟಕಗಳು ಮತ್ತು ಭಾಳಷ್ಟು ಜಿಲ್ಲಾ ಘಟಕಗಳನ್ನು ಮತ್ತು ಪದಾಧಿಕಾರಿಗಳು ನೇಮಕ ಮಾಡುವಂಥದ್ದು ಭಾಳಷ್ಟು ಒತ್ತಡ ಇತ್ತು. ಆದರೂ ನಾನು ಕ್ಷೇತ್ರದಲ್ಲಿದ್ದು ನಿನ್ನೆ ರಾತ್ರಿ ಬಂದೆ ನಾನು. ಆದರೆ ಎಲ್ರಿಗೂ ಗೊತ್ತಿಲ್ಲ, ಗೊತ್ತಿದ್ದರೆ ಭವಿಷ್ಯ ಇವತ್ತು ನಮಗೆ ಇದು ನೋಡಿದಾಗ ನಮ್ಗನ್ಸುತ್ತೆ ಅಪಾರವಾದಂಥ ಅಭಿಮಾನಿ ಬಳಗವನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ನಾಯಕರು. ಇವತ್ತು ಬಂದಿರತಕ್ಕಂಥದ್ದು ಆರೋಗ್ಯ ವಿಚಾರಿಸುವಂಥದ್ದು ಬಹುಶಃ ನನ್ನ ಮನಸ್ಸಿನಲ್ಲಿ ನಾನು ಕೋರ್ ಕಮಿಟಿ ಅಧ್ಯಕ್ಷನಾಗಿ ಮುಂದಿನ ದಿನಗಳಲ್ಲಿ ಏನು ಸ್ಥಾನಮಾನ ಕಲ್ಪಿಸಬೇಕು ನಮ್ಮ ನಾಯಕರ ಹತ್ರ ಕೂಡ ಮಾತನಾಡಿ ಅದನ್ನ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರು, ಜೆಕೆ ಕೃಷ್ಣಾರೆಡ್ಡಿರವರು ಆರೋಗ್ಯ ವಿಚಾರಣೆಗೆ ಮನೆಗೆ ಬರ್ತೀವಿ ಅಂದ್ರು, ಬನ್ನಿ ಎಂದೆ. ಅವರು ಬಂದಿದ್ದಾರೆ. ಈಗ ನನಗೆ ಪಕ್ಷದಲ್ಲಿ ಸ್ಥಾನಮಾನ ಅನ್ನೋ ಮಾತು ಬರುತ್ತಿದೆ. ನಾನು ಎಲ್ಲಿಯೂ ಅಧಿಕಾರಕ್ಕಾಗಲಿ ಎಲ್ಲಿಗೂ ಹೋಗಲ್ಲ. ನನ್ನ ಕ್ಷೇಮ ಸಮಾಚಾರ ವಿಚಾರಣೆಗೆ ಕುಮಾರಣ್ಣನವರು ದೂರವಾಣಿ ಮೂಲಕ ವಿಚಾರಿಸಿದರು. ನನಗೆ ಆರೋಗ್ಯ ಸುಧಾರಿಸಿದ ಮೇಲೆ ಸಕ್ರಿಯ ರಾಜಕಾರಣಕ್ಕೆ ಬರುತ್ತೇನೆ. ರಾಜಕಾರಣಿಗಳಿಗೆ ಯಾವ ಪಕ್ಷವೂ ಶಾಶ್ವತವಲ್ಲ. ಈಗ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ, ಅಲ್ಲಿನೇ ದುಡಿಯುತ್ತೇನೆ ಅಷ್ಟೇ. ಮುಂದೆ ಏನಾಗುತ್ತೋ ನೋಡೋಣ ಎಂದು ಜೆಡಿಎಸ್ ಮುಖಂಡರ ಆಹ್ವಾನವನ್ನ ನಯವಾಗಿಯೇ ತಿರಸ್ಕರಿಸಿದರು. ರಾಜಕಾರಣ ಬೇರೆ, ವಿಶ್ವಾಸ ಬೇರೆ. ಈಗ ನನಗೆ ಆರೋಗ್ಯ ಸರಿ ಇಲ್ಲ ಅಂದಾಗ ಹಿಂದೆ ನಮ್ಮ ಒಡನಾಡಿಗಳಾಗಿದ್ದಂಥವರು ಮತ್ತು ನಮ್ಮ ಕಾರ್ಯಕರ್ತರು, ಮುಖಂಡರು ಎಲ್ಲ ಬಂದಿದ್ದಾರೆ. ಅದು ಸಹಜ. ಹಾಗಂತೇಳಿ ಇದರಲ್ಲಿ ರಾಜಕೀಯ ಬರೆಸ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರು ಕೃಷ್ಣಾರೆಡ್ಡಿಯವರು ಕೂಡ ಅವ್ರಿಗೆ ಸೂಕ್ತ ಸ್ಥಾನಮಾನ ಕಲ್ಪಿಸ್ತೀನಿ ಅಂತ ಹೇಳಿದೆ. ನಾನು ಯಾವುದೇ ಸ್ಥಾನಮಾನಕ್ಕೆ ಆಸೆ ಪಟ್ಟು ಕಾಂಗ್ರೆಸ್ಗೂ ಬರಲಿಲ್ಲ, JDS ಅಲ್ಲೂ ಇರಲಿಲ್ಲ. ನಮ್ಮದು ಒಂದು ಸ್ವಾಭಿಮಾನಕ್ಕೆ ಕಟ್ಟು ಬಿದ್ದು ಭಾಳ ದೀರ್ಘಕಾಲ JDS ಅಲ್ಲಿದ್ದೆ. ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಕುಮಾರಣ್ಣವ್ರಿಗೆ, ದೇವೇಗೌಡರಿಗೆ ಹೇಳ್ಬಿಟ್ಟೆ ಪಕ್ಷ ಬಿಟ್ಟು ಬಂದಿದ್ದೇನೆ ಹೊರತು ರಾತ್ರೋರಾತ್ರಿ ರಾಜೀನಾಮೆ ಬಿಸಾಕಿ ಬರಲಿಲ್ಲ. ಮನೆಗೆ ಹೋಗಿ ಗೌರವಿತ ಕುಮಾರಣ್ಣನೇ ಮನೆಗೆ ಬರ್ತೀನಿ ಅಂದರು. ಅವ್ರಿಗೆ ಚೆನ್ನೈಯಲ್ಲಿ ಆಪ್ರೇಷನ್ ಆಗಿತ್ತು, ನಿಮ್ಗೆ ಆರೋಗ್ಯ ಸರಿ ಇಲ್ಲ, ಇರಿ ನಾನೇ ಬರ್ತೀನಿ ಅಂತ ಬೆಳಗ್ಗೆ ಹೋಗಿ ಅವ್ರು ಮಾತಾಡಿಕೊಂಡು ಅವ್ರ ಮನೆಯಲ್ಲಿ ತಿಂಡಿ ತಿಂದು ವಿಶ್ವಾಸ ಹೀಗೆ ಇರಿ, ರಾಜಕೀಯವಾಗಿ ನೀವು ಬೇರೆ ನಾವು ಬೇರೆ ಇರ್ತೀವಿ ಅಂತ. ಮೊನ್ನೆ ಅವರ ಬರ್ಡೇ ಕೂಡ ನಾನು ಫೋನ್ ಮಾಡಿದಾಗ ಫೋನು ರಿಸೀವ್ ಮಾಡಿದ್ರು, ಮಾತಾಡಿ ಅವ್ರಿಗೆ ಆರೋಗ್ಯನೂ ವಿಚಾರಿಸಿದೆ, ವಿಶ್ಯೂ ಮಾಡಿದೆ. ಅವರು ಏನು ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಕೇಳ್ಬಿಟ್ಟು, ಹೇಗಿದ್ದೀರಿ, ಬರ್ತೀನಿ ಒಂದು ಸರಿ ಮನೆಗೆ ಅಂದರು. ಆಯಿತು ಬನ್ನಿ ಅಂದೆ. ಇದು ಏನಾಗಿದೆ, ರಾಜಕಾರಣವನ್ನು ಮತ್ತು ವೈಯಕ್ತಿಕ ವಿಶ್ವಾಸವನ್ನು ಒಟ್ಟಾಗಿ ಸೇರಿಸಬಾರ್ದು. ಎಲ್ಲಿದ್ದರೂ ಕೂಡ ನಾನು ನಿಷ್ಠೆಯಾಗಿರ್ತೇನೆ. ಈ ವೇಳೆ ಜಿಲ್ಲಾ ತಾಲೂಕು ಮುಖಂಡರು, ಚಿಂತಾಮಣಿ, ಗೌರಿಬಿದನೂರು ಮುಖಂಡರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಮ್ಮ ಸಿರಿಧಾನ್ಯಗಳು ಶ್ರೀಮಂತ ಧಾನ್ಯಗಳು, ಆದ್ದರಿಂದಲೇ ವಿಶ್ವ ಮಾನ್ಯತೆ ಪಡೆದಿವೆ. ಆರೋಗ್ಯದ ದೃಷ್ಟಿಯಿಂದ ಆಹಾರ ಪದ್ಧತಿಯಲ್ಲಿ ವಾರಕ್ಕೆ 2-3 ದಿನ ಸಿರಿಧಾನ್ಯಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಪ್ರಭುಜಿ ಕರೆ ನೀಡಿದರು. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ. ಗೌರಿಬಿದನೂರು ನಗರದ ಹಿರೇಬಿದನೂರಿನ ನೇತಾಜಿ ಕ್ರೀಡಾಂಗಣದಲ್ಲಿ ಗುರುವಾರ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಕೃಷಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಕಾರ್ಯಕ್ರಮವನ್ನು ಸಿರಿಧಾನ್ಯಗಳನ್ನು ಒನಕೆ ಮೂಲಕ ಕಟ್ಟುವುದರ ಮೂಲಕ ಶಾಸಕ ಪುಟ್ಟಸ್ವಾಮಿಗೌಡ ಉದ್ಘಾಟಿಸಿ ಮಾತನಾಡಿ, ಸಿರಿಧಾನ್ಯಗಳು ಅನಾದಿ ಕಾಲದಿಂದಲೂ ಮನುಷ್ಯನ ಆಹಾರ ಪದ್ಧತಿಯಲ್ಲಿ ಮಹತ್ವವಾದ ಪಾತ್ರವನ್ನ ಹೊಂದಿವೆ. ಸಿರಿಧಾನ್ಯಗಳ ಮಹತ್ವ ರೈತರಿಗೆ ಹಾಗೂ ಬಳಕೆದಾರರಿಗೂ ತಿಳಿಸಬೇಕು. ಇವತ್ತಿನ ಅನಾರೋಗ್ಯಗಳಿಗೆ ಆಧುನಿಕ ಆಹಾರ ಪದ್ಧತಿ ಮುಖ್ಯ ಕಾರಣವಾಗಿದೆ. ಮಧುಮೇಹ ಮತ್ತು ಹೃದಯ ರೋಗಗಳು ಹೆಚ್ಚಾಗುತ್ತಿರುವುದು ನಮ್ಮ ಆಹಾರ ಪದ್ಧತಿಯಿಂದಲೇ ಎಂದರು. ಸಿರಿಧಾನ್ಯಗಳ ಮಹತ್ವ ಏನು ಅಂತ ನಿಮಗೆ ಗೊತ್ತಿದೆ. ಈ ಸಿರಿಧಾನ್ಯಗಳ ಮೇಳ ಏನು ಆಯೋಜನೆ ಮಾಡಿದೆ, ಇದರ ಅರಿವು ನಮ್ಮ ರೈತರಿಗೆ ತಲುಪಬೇಕು. ರೈತರಿಗೆ ಮಾತ್ರ ಅಷ್ಟೇ ಅಲ್ವಾ, ಬಳಕೆದಾರರಿಗೂ ತಲುಪಬೇಕು. ಇದನ್ನು ಯಾರು ಉಪಯೋಗಿಸುವಂತ ಬಳಕೆದಾರರು ನಮ್ಮ ಜನಸಾಮಾನ್ಯ ಯಾರಿದ್ದಾರೆ, ಈ ಸಿರಿಧಾನ್ಯಗಳ ಮಹತ್ವ, ಅದರ ಉಪಯೋಗಗಳು ಎಲ್ಲವೂ ಕೂಡ ಯಾರು ನಮ್ಮ ಜನಸಾಮಾನ್ಯರು ಬಳಕೆದಾರ ಉಪಯೋಗಿಸ್ತಾರೆ ಅವರು ಕೂಡ ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮ.
ಜಿಲ್ಲಾಧಿಕಾರಿ ಪ್ರಭುಜಿ ಮಾತನಾಡಿ ಸಿರಿಧಾನ್ಯ ಮೇಳ ಕಾರ್ಯಕ್ರಮವು ಅತ್ಯಂತ ಮೌಲ್ಯಯುತ ವಿಶೇಷ ಕಾರ್ಯಕ್ರಮವಾಗಿದೆ. ನಾಡಿನ ಹೆಸರಾಂತ ಕವಿ ಕುವೆಂಪು ರೈತನನ್ನ ನೇಗಿಲ ಯೋಗಿ ಎಂದು ಗೌರವಿಸಿದ್ದಾರೆ. ರೈತನ ಶಕ್ತಿ ವೃದ್ಧಿಸಲು ಈ ಕಾರ್ಯಕ್ರಮ ಆಚರಿಸುತ್ತಿದ್ದೇವೆ. ಸಿರಿಧಾನ್ಯ ಅಂದರೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ. ಆರೋಗ್ಯದ ದೃಷ್ಟಿಯಿಂದ ಆಹಾರ ಪದ್ಧತಿಯಲ್ಲಿ ವಾರಕ್ಕೆ 2-3 ದಿನ ಸಿರಿಧಾನ್ಯಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಸರಳ ಸಿರಿಧಾನ್ಯದಲ್ಲಿರ್ತಕ್ಕಂಥ ಪೌಷ್ಟಿಕಾಂಶ, ಅದರಲ್ಲಿರುವ ಶಕ್ತಿ, ಅದರಲ್ಲಿರುವ ಆಹಾರ ಪದ್ಧತಿಯಲ್ಲಿರುವ ಗುಣಮಟ್ಟದ ಜೀವನ ಬೇರೆ ಯಾವ ಆಹಾರ ಪದ್ಧತಿಯಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಿರಿಧಾನ್ಯ ಬೆಳೀತಕ್ಕಂಥದ್ದು ತನ್ನನ್ನು ತಾನು ಪ್ರಕೃತಿಗೆ ಒಡ್ಡಿ ಬರಗಾಲದಲ್ಲಿ ಮಳೆನೇ ಇಲ್ಲದಂಥ ಸಂದರ್ಭದಲ್ಲಿ ಬೀಳುವ 4 ಹನಿಗಳಿಗೆ ತನ್ನನ್ನು ಒಡ್ಡಿ ಆ ಸಿರಿಧಾನ್ಯ ಬೆಳೆದು ಎಲ್ಲ ರೋಗಗಳಿಂದ, ಯಾವ ಸಿರಿಧಾನ್ಯಗಳಿಗೂ ನಾವು ಬಹುತೇಕ ಯಾವುದೇ ಕೀಟನಾಶಕ ರೋಗನಾಶಕಗಳನ್ನು ಸಿಂಪಡಿಸೋದು ಕೂಡ ಇಲ್ಲ, ನಾವು ನೀರನ್ನು ಕೂಡ ಹಾಸೋದಿಲ್ಲ. ಈ ಎಲ್ಲ ವೈರುಧ್ಯಗಳ ಮಧ್ಯೆ ಆ ಬೆಳೆ ಬೆಳೆದು ತನ್ನ ಅಸ್ತಿತ್ವವನ್ನು ಕಂಡುಹಿಡ್ಕೊಂಡಿರ್ತಕ್ಕಂಥದ್ದು. ಆ ಬೆಳೆಯ ಶಕ್ತಿ, ಅದರಲ್ಲಿರುವ ಸಾರ, ಅದರಲ್ಲಿರುವ ಗುಣಗಳು, ಆರೋಗ್ಯಕರ ಗುಣಗಳನ್ನು ನಾವು ಅರ್ಥಕೊಳ್ಬೇಕು. ನಮ್ಮ ಆಹಾರ ಪದ್ಧತಿಗಳಲ್ಲಿ ಕನಿಷ್ಠ ವಾರಕ್ಕೆ 2 ದಿನ 3 ದಿನ ಈ ಸಿರಿಧಾನ್ಯದ ಆಹಾರ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಂಡ್ರೆ ಮಾತ್ರ ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಳೋಕ್ಕಾಗುತ್ತೆ. ಜಿಲ್ಲೆಯ 9 ಮಂದಿ ಪಾಕ ಸ್ಪರ್ಧೆಗಳ ವಿಜೇತರಿಗೆ ಹಾಗೂ ರೈತರಿಗೆ ಉದಯೋನ್ಮುಖ ರೈತ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಗಣ್ಯರಿಂದ ಸಿರಿಧಾನ್ಯಗಳ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಕೃಷಿ ಇಲಾಖೆಯ ವತಿಯಿಂದ ಅರ್ಹ ಫಲಾನುಭವಿ ರೈತರಿಗೆ ಸಬ್ಸಿಡಿ ದರದಲ್ಲಿ ಕೃಷಿಗೆ ಸಂಬಂಧಿಸಿದ ತುಂತುರು ನೀರಾವರಿ ಘಟಕಗಳು, ಕೃಷಿ ಯಾಂತ್ರೀಕರಣ ಹಾಗೂ ಇತರೆ ಕೃಷಿ ಪರಿಕರಗಳ ವಿತರಣೆ ಮಾಡಲಾಯಿತು. ಈ ವೇಳೆ ಜಂಟಿ ಕೃಷಿ ನಿರ್ದೇಶಕ ಅಬೀದ್, ಕರ್ನಾಟಕ ರಾಜ್ಯ ಸಹಕಾರ ಕೈಮಗ್ಗ ನೇಕಾರರ ಮಹಾಮಂಡಳಿಯ ಅಧ್ಯಕ್ಷ ಜಿವಿ ಗಣೇಶ್, ಜಿಲ್ಲಾ ಪಂಚಾಯತ್ ಸಿಇಒ ನವೀನ್ ಭಟ್ ವೈ, ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಎಂಆರ್ ಶಿವಣ್ಣ, ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ ಮತ್ತು ಎಚ್ಸಿ ನಾರಾಯಣಗೌಡ ಇನ್ನಿತರರು ಭಾಗವಹಿಸಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಮಾಲೂರು ನಗರದಲ್ಲಿ ನಗರಸಭೆಯ ಅನುಮತಿ ಇಲ್ಲದೆ ಫ್ಲೆಕ್ಸ್, ಬ್ಯಾನರ್ಸ್, ಬಂಟಿಂಗ್ಸ್ ಅಳವಡಿಸಿದ್ದಲ್ಲಿ ಯಾವುದೇ ಮುಲಾಜಿಲ್ಲದೆ ಫ್ಲೆಕ್ಸ್ ಅಂಗಡಿ ಮಾಲೀಕರ ಮೇಲೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಹಸೀಲ್ದಾರ್ ಎಂವಿ ರೂಪಾ ಎಚ್ಚರಿಕೆ ನೀಡಿದರು. ಮಾಲೂರು ನಗರದ ತಹಶೀಲ್ದಾರ್ ಕಚೇರಿಯ ತಹಶೀಲ್ದಾರ್ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಬ್ಯಾನರ್ ಹಾಗೂ ಫ್ಲೆಕ್ಸ್ ಅಂಗಡಿಗಳ ಮಾಲೀಕರಿಗೆ ಫ್ಲೆಕ್ಸ್, ಬ್ಯಾನರ್ ಸಾರ್ವಜನಿಕ ಸ್ಥಳಗಳಲ್ಲಿ ಅನುಮತಿ ಇಲ್ಲದೆ ಅಳವಡಿಸದಂತೆ ತಹಶೀಲ್ದಾರ್ ರೂಪಾ ಸಭೆ ನಡೆಸಿ ಮಾತನಾಡಿ, ನಗರ ಸೇರಿದಂತೆ ತಾಲೂಕಿನ ಪ್ರತಿ ಹೋಬಳಿ ಕೇಂದ್ರಗಳಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ನಗರಸಭೆಯ ಅನುಮತಿ ಇಲ್ಲದೆ ಫ್ಲೆಕ್ಸ್ಗಳನ್ನು ಅಳವಡಿಸಿ ನಗರದ ಪರಿಸರ ಮಾಲಿನ್ಯವಾಗುತ್ತಿದೆ. ಸರ್ಕಾರಿ ಕಚೇರಿಗಳ ಮುಂಭಾಗದಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸಬಾರದು. ನಗರಸಭೆಯ ಹಾಗೂ ಗ್ರಾಮ ಪಂಚಾಯಿತಿಯ ಅನುಮತಿ ಇಲ್ಲದೆ ಫ್ಲೆಕ್ಸ್ ಆಗೋ ಬ್ಯಾನರ್ಗಳನ್ನು ಮುದ್ರಣ ಮಾಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಳವಡಿಸಿದ್ದಲ್ಲಿ ಫ್ಲೆಕ್ಸ್, ಬ್ಯಾನರ್ ಅಂಗಡಿ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ನಗರಸಭೆಯಿಂದ ಕಡ್ಡಾಯವಾಗಿ ಶುಲ್ಕ ಪಾವತಿಸಿ ಅನುಮತಿ ಪಡೆಯಬೇಕು. ಅನುಮತಿ ಪಡೆದ ಫ್ಲೆಕ್ಸ್ಗಳನ್ನು ನಗರಸಭೆ ಸೂಚಿಸಿದ ಸ್ಥಳದಲ್ಲಿ ಅಳವಡಿಸಬೇಕು. ನಂತರ 4 ದಿನಗಳ ನಂತರ ಆ ಫ್ಲೆಕ್ಸ್ಗಳನ್ನು ತಾವೇ ತೆರವುಗೊಳಿಸಬೇಕು. ಪಕ್ಷಾತೀತವಾಗಿ ಎಲ್ಲರೂ ಸಹಕರಿಸಬೇಕು ಎಂದು ತಹಶೀಲ್ದಾರ್ ರೂಪಾ ಮನವಿ ಮಾಡಿದರು. ಅನುಮತಿ ಪತ್ರ ಏನ್ ತಗೊಂಡಿದ್ರೆ ಅದು ಪ್ರಿಂಟ್ ಆಗಬೇಕು. ಆ ಪ್ರಿಂಟ್ ಅಲ್ಲಿ ಇಂಥ ದಿನಾಂಕದಿಂದ ಇಂಥ ದಿನಾಂಕದವರೆಗೆ ಅಂತ ಇರಬೇಕು, ಕೊಟ್ಟಿರ್ತಾರಲ್ಲ ಅದು ಪ್ರಿಂಟ್ ಆಗಬೇಕು. ಮತ್ತೆ ನೀವು ಯಾವ ಇವ್ರು ಪ್ರೆಸ್ನವ್ರು ಮಾಡ್ತಾ ಇದ್ದೀರಾ ಅದು ಇರಬೇಕು. ಅಷ್ಟು ಆದ್ರೆ ಅನುಮತಿ ಪತ್ರನ ಅಟ್ಯಾಚ್ ಮಾಡಿ ಪ್ರಿಂಟ್ ತೆಗಿಬೇಕು. ಒಂದು ಎಕ್ಸಿಬಿಷನ್ ಮತ್ತೆ ಏರಿಯಾ ಅವ್ರು ಫಿಕ್ಸ್ ಮಾಡ್ಕೊಡ್ತಾ ಇರೋದ್ರಿಂದ ಅಲ್ಲೇ ಹಾಕ್ಬೇಕು. ಮತ್ತೆ ಅದನ್ನ ರೋಡ್ ಬಂದ್ಬಿಡ್ತೀರಾ ಆಗ್ತಾ ದೊಡ್ಡದು ಮಾಡ್ಬಿಟ್ಟು ಗೊತ್ತಾಯ್ತೇನಪ್ಪ, ಇಷ್ಟ ಬಂದಂಗೆ ಎಲ್ಲಂದ್ರಲ್ಲೇ ಹಾಕಿದ್ರೆ ನಾವು ಇನ್ನೂ ಸುಳ್ಳಿರೋದಿಲ್ಲ. ನಮ್ಮ ತಂಡ ಸ್ಟ್ರಾಂಗ್ ಆಗಿದೆ. ಆಸ್ ಪರ್ ದಟ್ ವಿ ವಿಲ್ ಆಕ್ಟ್. ಮುಲಾದೆ ಇಲ್ಲ. ಯಾವುದೇ ಆಗಲಿ ನಮ್ಮ ಸರ್ಕಾರಿ ಕಚೇರಿ ಎದುರಿಗಿದ್ದಾಗ ಪಕ್ಷಾತೀತವಾಗಿ, ನಾನು ಇವತ್ತು ಹೇಳ್ತಾ ಇದ್ದೀನಿ, ಪಕ್ಷಾತೀತವಾಗಿ ಇಟ್ ಹ್ಯಾಸ್ ಟು ಬಿ ಅಲ್ಲ ಹಾಕೋದೇ ಅಷ್ಟೇ. ತೆಗಿತೀವಿ ಅಕಸ್ಮಾತ್ ಹಾಕಿದ್ರೆ ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಎಬಿ ಪ್ರದೀಪ್, ಇಒ ಕೃಷ್ಣಪ್ಪ, ಪೊಲೀಸ್ ಇನ್ಸ್ಪೆಕ್ಟರ್ ರಾಮಪ್ಪ ಗುತ್ತೇರ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವಿ ಮುನೇಗೌಡ, ಬಿಆರ್ಸಿ ಕೋಆರ್ಡಿನೇಟರ್ ವೆಂಕಟಸ್ವಾಮಿ, ಫ್ಲೆಕ್ಸ್ ಅಂಗಡಿ ಮಾಲೀಕರ ಸಂಘದ ಶಂಕರ್ ಮೂರ್ತಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ವ್ಯಾಸಕ್ಕೋ
ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದಲ್ಲಿ ರೈಲು ಹರಿದು ಕೈ ಕಳೆದುಕೊಂಡಿದ್ದ ಉತ್ತರ ಭಾರತದ ಮೂಲದ ದಿಲೀಪ್ ಎಂಬ ಯುವಕ ಗಾಂಜಾ ಮತ್ತಿನಲ್ಲಿದ್ರಿಂದ ಆಂಬ್ಯುಲೆನ್ಸ್ನಿಂದ ಜಿಗಿದು ಪರಾರಿಯಾಗಿದ್ದಾನೆ. ಇನ್ನು ತುಂಡಾದ ಕೈಯನ್ನು ಕವರ್ನಲ್ಲಿಟ್ಟು ಸ್ಥಳೀಯರು ಆಂಬ್ಯುಲೆನ್ಸ್ನಲ್ಲಿ ಯುವಕನನ್ನು ಆಸ್ಪತ್ರೆಗೆ ಕಳುಹಿಸಿದ್ದು, ಆಸ್ಪತ್ರೆ ಬಳಿ ಬರುತ್ತಿದ್ದಂತೆ ಯುವಕ ಎಸ್ಕೇಪ್ ಆಗಿದ್ದಾನೆ. ಪೊಲೀಸರು ಯುವಕನನ್ನು ಹುಡುಕಿ ಆಸ್ಪತ್ರೆಗೆ ಸೇರಿಸಿದ್ದಾದರೂ ಚಿಕಿತ್ಸೆ ಪಡೆಯದೆ ಅಲ್ಲಿಂದಲೂ ಎಸ್ಕೇಪ್ ಆಗಿದ್ದಾನೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಾಲಕನ ನಿಯಂತ್ರಣ ತಪ್ಪಿ ಗುಂಡಿಗೆ ಬಿದ್ದ ಹೋಂಡಾ ಸಿಟಿ ಕಾರು. ಒಬ್ಬ ಯುವಕ ಸಾವು, ಮತ್ತೋರ್ವ ಯುವತಿ ಸೇರಿ 4 ಗಂಭೀರವಾಗಿ ಗಾಯ. ಸಾಲಗಾರರ ಒತ್ತಡ, ಅಣ್ಣ ಸತ್ತು ಹೋದ್ರೆ ಆಸ್ತಿ ತನ್ನದಾಗುತ್ತೆ ಅಂತ ದುರುದ್ದೇಶ ಪ್ಲಾನ್ ಮಾಡಿ ಅಣ್ಣನ ಮನೆಗೆ ಬೆಂಕಿ ಹಚ್ಚಲು ಹೋದ ತಮ್ಮನೇ ಬೆಂಕಿಗೆ ಆಹುತಿ. ಪ್ರತಿಭಟನಾ ನಿರತರ ಮೇಲೆ ಕೈ ಮುಖಂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದಬ್ಬಾಳಿಕೆ ಹಿನ್ನೆಲೆ ಕ್ರಮಕ್ಕೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳಿಂದ ಭಾರೀ ಪ್ರತಿಭಟನೆ. ತೈಲ ಸಂಪತ್ತನ್ನು ದೋಚುವ ದುರುದ್ದೇಶದಿಂದ ಟ್ರಂಪ್ ಹುನ್ನಾರ. ವೆನೆಜುವೆಲಾ ಅಧ್ಯಕ್ಷರ ಬಂಧನ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಸಿಪಿಐಎಂ ಪ್ರತಿಭಟನೆ. ಗೋಮಾಳ ಜಮೀನಿನಲ್ಲಿ ಕೆಲ ಪ್ರಭಾವಿಗಳಿಂದ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ, ಯಾವುದೇ ಕಾರಣಕ್ಕೂ ಅನುಮತಿ ನೀಡಬಾರದೆಂದು ಕೋಟಾರ್ಲಹಳ್ಳಿ ಸುತ್ತಮುತ್ತಲ ಗ್ರಾಮಸ್ಥರಿಂದ ಪ್ರತಿಭಟನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.